ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾರ್ಮಲ್ ಆಗಿ ನೀವು ಕಾಸ್ಟ್ ಮತ್ತೆ ಇನ್ಕಮ್ ನ ನೀವು ಪ್ರಿಂಟ್ ತಗೊಳ್ಳೋಕೆ ಆನ್ಲೈನ್ ಸೆಂಟರ್ ಗೆ ಹೋದ್ರೆ 100 ಅಥವಾ 200 ನಿಮಗೆ ಅಮೌಂಟ್ ನ ತಗೊಂಡು ನಿಮಗೆ ಇನ್ಕಮ್ ಮತ್ತೆ ಕಾಸ್ಟ್ ನ ನಿಮಗೆ ಪ್ರಿಂಟ್ ತಕೊಡ್ತಾರೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಫ್ರೀ ಆಗಿ ನೀವು ಇನ್ಕಮ್ ಕಾಸ್ಟ್ ನ ನೀವು ಹೇಗೆ ಪ್ರಿಂಟ್ ತಗೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಅಂಡ್ ನೀವು ₹1 ಅಮೌಂಟ್ ನ ಪೇ ಮಾಡೋ ಅವಶ್ಯಕತೆ ಇಲ್ಲ. ನೀವು ಕಂಪ್ಲೀಟ್ ಆಗಿ ಫ್ರೀ ಆಗಿ ಹೇಗೆ ಪ್ರಿಂಟ್ ನ ತಕೊಳ್ಳೋದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಓಕೆ, ಮೊದಲು ನೀವು ಕ್ರೋಮ್ ಬ್ರೌಸರ್ ಅಲ್ಲಿ ಹೋಗ್ಬಿಟ್ಟು ನಾಡ ಕಚೇರಿ ಅಂತ ಸರ್ಚ್ ಮಾಡಬೇಕಾಗುತ್ತೆ. ಸರ್ಚ್ ಮಾಡಿದಾಗ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ನಿಮಗೆ ಇಲ್ಲಿ ಮೊಬೈಲ್ ನಂಬರ್ ಕೇಳುತ್ತೆ. ಮೊಬೈಲ್ ನಂಬರ್ ನೀವು ಹಾಕ್ಬಿಟ್ಟು ಇಲ್ಲಿ ಗೆಟ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೆಟ್ OTP ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ಗೆ ಒಂದು OTP ಬರುತ್ತೆ. OTP ನ ತಗೊಂಡು ಇಲ್ಲಿ ನೀವು ಹಾಕ್ಬಿಟ್ಟು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕೆಲವೊಂದು ಸೆಕೆಂಡ್ ನಾನು OTP ನ ಹಾಕ್ತಾ ಇದ್ದೀನಿ. 6 ನಂಬರ್ OTP ಬಂದಿರುತ್ತೆ. OTP ನ ಹಾಕಿ ನೀವು ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನಾಡ ಕಚೇರಿ ಓಪನ್ ಆಗುತ್ತೆ. ಫ್ರೆಂಡ್ಸ್, ಇದು ಓಲ್ಡ್ ವರ್ಷನ್ ನಾಡ ಕಚೇರಿ 4.0. ಇಲ್ಲಿ ಕೂಡ ನೀವು ಪ್ರಿಂಟ್ ನ ತಗೋಬಹುದು. ಆದ್ರೆ ಬಟ್ QR ಕೋಡ್ ಬರೋದಿಲ್ಲ. ಇಲ್ಲಿ ಪ್ರಿಂಟ್ ಮೇಲೆ ರೀಪ್ರಿಂಟ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ಪ್ರಿಂಟ್ ತಗೋಬಹುದು. ಬಟ್ ಇಲ್ಲಿ QR ಕೋಡ್ ಬರೋದಿಲ್ಲ. QR ಕೋಡ್ ಬರುವಾಗ ನಿಮಗೆ ಒರಿಜಿನಲ್ ಪ್ರಿಂಟ್ ಹೇಗೆ ತೆಗೆಯೋದು ಅಂತ ನಾನು ಇಲ್ಲಿ ಹೇಳ್ಕೊಡ್ತೀನಿ. ಕೆಲವು ನ್ಯೂ ರಿಕ್ವೆಸ್ಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ನೀವು ಟ್ಯಾಪ್ ನ ಮಾಡ್ಕೊಳ್ಳಿ. ಅಂಡ್ ಕಾಸ್ಟ್ ಸರ್ಟಿಫಿಕೇಟ್ ಅಂತ ಇದೆಯಲ್ಲ, ನೀವು ಇದ್ರ ಮೇಲೆ ಟ್ಯಾಪ್ ನ ಮಾಡ್ಕೋಬೇಕಾಗುತ್ತೆ. ಇದ್ರ ಮೇಲೆ ನಾನು ಟ್ಯಾಪ್ ಮಾಡ್ತಾ ಇದ್ದೀನಿ. ಇದ್ರ ಮೇಲೆ ಟ್ಯಾಪ್ ಮಾಡಿದಾಗ ಇಲ್ಲಿ ಓಕೆ ಕೊಡಿ. ಓಕೆ ಕೊಟ್ಟ ತಕ್ಷಣ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ನ್ಯೂ ವರ್ಷನ್ ಓಪನ್ ಆಗುತ್ತೆ. ಇಲ್ಲಿ ಸೈಡ್ ಇಲ್ಲಿ ಮುದ್ರಿಸಿ ಅಂತ ಒಂದು ಆಪ್ಷನ್ ಕಾಣ್ತದೆ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮರು ಮುದ್ರಣ ಅಂತ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ RD ನಂಬರ್ ಎಂಟರ್ ಮಾಡಿ ಅಂತ ಕೇಳುತ್ತೆ. ಓಕೆ, ನಿಮ್ಮ ಯಾವ್ದನ್ನ ನೀವು ಕಾಸ್ಟ್ ನ ಮತ್ತೆ ಇನ್ಕಮ್ ಪ್ರಿಂಟ್ ತಗೊಳ್ತಿದ್ರು ಆ RD ನಂಬರ್ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸಿಂಪ್ಲಿ ನಾನು ಇಲ್ಲಿ RD ನಂಬರ್ ನ ಎಂಟರ್ ಮಾಡ್ತಾ ಇದ್ದೀನಿ. ನೀವು ಯಾವ್ದಾದ್ರು ಪ್ರಿಂಟ್ ತಗೋಬಹುದು. ನೀವು ವಾಸಸ್ಥಳ ಬೇಕಾದ್ರೆ ಇಲ್ಲಿ ಪ್ರಿಂಟ್ ತಗೋಬಹುದು. ಜಸ್ಟ್ RD ನಂಬರ್ ಇದ್ರೆ ಆಯ್ತು. RD ನಂಬರ್ ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಮಾಡಿದ ತಕ್ಷಣ ಸೈಡ್ ಅಲ್ಲಿ ಶೋಧಿಸಿ ಅಂತ ಇದೆಯಲ್ಲ, ಈ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ನಿಮ್ಮ ಕಾಸ್ಟ್ ಬಂದು ಇಲ್ಲಿ ಶೋ ಆಗುತ್ತೆ ಕೆಳಗಡೆ. ಬೇರೆಯೊಬ್ಬರ ಕಾಸ್ಟ್ ನಾನು ಇಲ್ಲಿ ಓಪನ್ ಮಾಡಿದ್ದೀನಿ. ಓಕೆ, ಇಲ್ಲಿ ಟಿಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆನ್ಲೈನ್ ಪೇಮೆಂಟ್ ಇದೆಯಲ್ಲ, ಈ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ಪ್ರಿವ್ಯೂ ಅಂತ ಇದೆಯಲ್ಲ, ಈ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಕಾಸ್ಟ್ ಬಂದು ಇಲ್ಲಿ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ನಿಮಗೆ ಕೆಳಗಡೆ ಸ್ಕ್ರೋಲ್ ಮಾಡಿಬಿಟ್ಟು ಕೆಳಗಡೆ ನೀವು ಲಾಂಗ್ ಪ್ರೆಸ್ ಮಾಡಿ, ಮೌಸ್ ಲೆಫ್ಟ್ ಬಟನ್ ನೀವು ಲಾಂಗ್ ಪ್ರೆಸ್ ಮಾಡಿ ಇಲ್ಲಿ ಸೆಲೆಕ್ಟ್ ಮಾಡ್ಕೊತಾ ಹೋಗಿ. ಇಲ್ಲಿ ಆಲ್ಮೋಸ್ಟ್ ನೀವು ಎಲ್ಲಾನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂಡ್ ಮೇಲ್ಗಡೆ ಸ್ಕ್ರೋಲ್ ಮಾಡಿ ಸೆಲೆಕ್ಟ್ ಮಾಡಿ ನಿಮಗೆ ಈ ರೀತಿ ನೀವು ಕಾಸ್ಟ್ ನಷ್ಟೇ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಅಂಡ್ Ctrl+V ನ ನೀವು ಕೀಬೋರ್ಡ್ ಅಲ್ಲಿ ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಪ್ರಿಂಟ್ ಹೋಗುತ್ತೆ. ನಿಮಗೆ ಇಲ್ಲಿ ಪ್ರಿಂಟ್ ಹೋದಾಗ ಇಲ್ಲಿ ಸೆಟ್ಟಿಂಗ್ಸ್ ನ ಸ್ವಲ್ಪ ಗಮನ ಇಟ್ಟು ನೋಡಿ ಫ್ರೆಂಡ್ಸ್. ಇಲ್ಲಿ ಇಲ್ಲಾಂದ್ರೆ ಪ್ರಿಂಟ್ ಬರೋದಿಲ್ಲ. ಇಲ್ಲಿ ಪೋರ್ಟ್ರೇಟ್ ಅಂತ ಇರುತ್ತೆ. ನಿಮಗೆ ಇಲ್ಲಿ ಪೋರ್ಟ್ರೇಟ್ ಅಂತ ಇದೆ. ಇಲ್ಲಿ ಲ್ಯಾಂಡ್ಸ್ಕೇಪ್ ಅಂತ ಇದ್ರೆ ನೀವು ಪೋರ್ಟ್ರೇಟ್ ಅಂತಾನೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಲ್ಯಾಂಡ್ಸ್ಕೇಪ್ ಅಂತ ಇದೆ ಆಲ್ರೆಡಿ. ಇಲ್ಲಿ ಪೋರ್ಟ್ರೇಟ್ ಅಂತ ಸೆಲೆಕ್ಟ್ ಮಾಡಿ. ಇಲ್ಲಿ ಕಲರ್ ಆಪ್ಷನ್ ನೀವು ಚೂಸ್ ಮಾಡಿ. ಅಂದ್ರೆ ಒರಿಜಿನಲ್ ಪ್ರಿಂಟ್ ಬೇಕು ನಮಗೆ. ಇಲ್ಲಿ ಮೋರ್ ಸೆಟ್ಟಿಂಗ್ಸ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕೆಳಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ ಸೆಲೆಕ್ಷನ್ ಒನ್ಲಿ ಅಂತ ಇದೆಯಲ್ಲ, ಈ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಕಾಸ್ಟ್ ಬಂದು ಓಪನ್ ಆಗುತ್ತೆ. ಓಕೆ ಫ್ರೆಂಡ್ಸ್, ನೋಡಬಹುದು ಇಲ್ಲಿ ಕಾಸ್ಟ್ ಕಂಪ್ಲೀಟ್ ಆಗಿ ನಿಮಗೆ ಫ್ರೀ ಆಗಿ ಓಪನ್ ಆಗಿದೆ. ನೆನ್ ಪ್ರಿಂಟ್ ತಗೊಳ್ಳೋದಷ್ಟೇ ಬಾಕಿ. ಅಂಡ್ ನಿಮ್ ಮುಂದೆ ಲೈವ್ ಆಗಿ ತೋರಿಸಿದೀನಿ ಯಾವ ರೀತಿ ಅಮೌಂಟ್ ನಾನು ಪೇ ಮಾಡಿಲ್ಲ. ಜಸ್ಟ್ ಇಲ್ಲಿ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿ ಪ್ರಿಂಟ್ ನ ತಗೊಳ್ಳೋದಷ್ಟೇ ಬಾಕಿ ಉಳಿದಿರೋದು. ಇವಾಗ ನೋಡಬಹುದು ಫ್ರೆಂಡ್ಸ್, ಯಾವುದೇ ಯೂಟ್ಯೂಬರ್ ತರ ನಮ್ಮ ಚಾನಲ್ ಅಲ್ಲಿ ತಮ್ನೆಲ್ ಒಂದು ವಿಡಿಯೋದಲ್ಲಿ ಒಂದು ಹೇಳೋದಿಲ್ಲ. ಏನ್ ಮ್ಯಾಟರ್ ತಮ್ನೆಲ್ ಅಲ್ಲಿ ಇರುತ್ತೋ ಮ್ಯಾಟರ್ ವಿಡಿಯೋದಲ್ಲೂ ಕೂಡ ಅದೇ ಮ್ಯಾಟರ್ ಇರುತ್ತೆ. ನೀವು ನಮ್ಮ ಚಾನಲ್ ಗೆ ಇಂಟ್ರೆಸ್ಟ್ ಇದ್ರೆ ಸಬ್ಸ್ಕ್ರೈಬ್ ಆಗಬಹುದು. ಹಾಗೆ ಮುಂದಿನ ವಿಡಿಯೋಗಳಲ್ಲಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ನಮ್ಮ ಚಾನಲ್ ಗೆ ಸಪೋರ್ಟ್ ಮಾಡ್ತಾ ಇರಿ. ಅಂಡ್ ವಿಡಿಯೋ ಇಷ್ಟ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಗುಡ್ ಬೈ.